ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಜನಸೇವಾ ಶಾಲೆಯಲ್ಲಿ ನಡೆದ ಜಯದೇವಿ ತಾಯಿ ಲಿಗಾಡೆ ಜಯಂತಿ ಆಚರಣೆ ಕಾರ್ಯಕ್ರಮ. ಜಯದೇವಿ ತಾಯಿ ಲಿಗಾಡೆಯವರು ಕರುನಾಡ ಸಾಂಸ್ಕೃತಿಕ ರಾಯಭಾರಿ. ಡಾಕ್ಟರ್ ಬಸವರಾಜ ಬಲ್ಲೂರ್ ಹೇಳಿಕೆ. ನಾಡು ಕಂಡ ಶ್ರೇಷ್ಠ ಚಿಂತಕಿ ಲಿಗಾಡೆ ಸುರೇಶ್ ಚನ್ಶೆಟ್ಟಿ. ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಕ್ಫ್ ಅದಾಲತ್ ಕಾರ್ಯಕ್ರಮ. ಪ್ರತಿ ತಿಂಗಳು 3 ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತ್ ನಡೆಸಲಾಗುವುದು. ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್. ಆರ್ಚರ್ ತರಬೇತಿ ಕೇಂದ್ರದಿಂದ ಸರ್ಕಾರಕ್ಕೆ 30 ಲಕ್ಷಕ್ಕೂ ಅಧಿಕ ತೆರಿಗೆ ವಂಚನೆ. 2-3 ಕೇಂದ್ರಗಳ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ರಸೀದಿ ನೀಡುತ್ತಿದ್ದ ನರ್ಚರ್ ಕೋಚಿಂಗ್ ಸೆಂಟರ್. ನಾಯಿಕೊಡೆಗಳಂತೆ ಎದ್ದು ನಿಂತಿರುವ ಖಾಸಗಿ ಕೋಚಿಂಗ್ ಸೆಂಟರ್ಗಳಿಗೆ ಅದೊಂದು ಎಚ್ಚರಿಕೆ ಗಂಟೆ. ನಗರದಲ್ಲಿ ಭಾನುವಾರ ಸುರಿದ ಭಾರೀ ಮಳೆಯಿಂದ ಧರೆಗುರುಳಿದ ಮರ. ನಗರದ ಕೆಇಬಿ ಎದುರುಗಡೆ ಗಾಳಿಗೆ ಧರೆಗೆ ಅಪ್ಪಳಿಸಿದ ಬೃಹತ್ ಮರ. ಕೆಳಗಡೆ ಇದ್ದ ಕಾರು ನುಜ್ಜುಗೊಜ್ಜು. ಭಾರೀ ಸುರಿದ ಮಳೆಯಿಂದಾಗಿ ಅವಾಂತರ ಸೃಷ್ಟಿ. ವಾರ್ತೆಗಳ ವಿವರ. ಜಯದೇವಿ ತಾಯಿ ಲಿಗಾಡೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದರು ಎಂದು ಕರ್ನಾಟಕ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಬಸವರಾಜ ಬಲ್ಲೂರ್ ಅವರು ಹೇಳಿದರು. ಜನಸೇವಾ ಶಾಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಜಯದೇವಿ ತಾಯಿ ಲಿಗಾಡೆ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಭಾವ, ಭಾಷೆ, ಸಂಸ್ಕೃತಿಗೆ ಗಡಿ ಇಲ್ಲ ಎನ್ನುವುದನ್ನು ತೋರಿದರು. ಕನ್ನಡ, ಮರಾಠಿಯಲ್ಲಿ ಅನೇಕ ಮೌಲಿಕ ಕೃತಿಗಳನ್ನು ರಚನೆ ಮಾಡಿದರು. ಕನ್ನಡದ ವಚನ ಹಾಗೂ ಶೂನ್ಯ ಸಂಪಾದನೆಯನ್ನು ಮರಾಠಿಗೆ ಅನುವಾದ ಕೂಡ ಮಾಡಿದರು ಎಂದು ತಿಳಿಸಿದರು. ಸಮೃದ್ಧ ಕರ್ನಾಟಕಾಂಚಿ ರೂಪರೇಷ, ಬಸವ ದರ್ಶನ, ಮಹಾಯೋಗಿನಿ ಅಕ್ಕಮಹಾದೇವಿ, ಸಿದ್ದರಾಮಾಂಚಿ ತ್ರಿವಿಧಿ, ಬಸವ ವಚನಾಮೃತ ಮೊದಲಾದ ಕೃತಿಗಳನ್ನು ಮರಾಠಿಗೆ ತರ್ಜುಮೆ ಮಾಡಿದರು. ಕನ್ನಡ ಮತ್ತು ಮರಾಠಿ ಮಧ್ಯೆ ಸಾಂಸ್ಕೃತಿಕ ಸಾಮರಸ್ಯವನ್ನು ನಿರ್ಮಾಣ ಮಾಡಿದರು. ಭಾಷಿಕ ಸಮನ್ವಯ ತಂದರು ಎಂದು ಬಣ್ಣಿಸಿದರು. ಜನಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಅವರು ಮಾತನಾಡುತ್ತಾ, ಜಯದೇವಿ ತಾಯಿ ಅವರ ಕನ್ನಡ ಪ್ರೇಮ ಮಾದರಿಯಾಗಿದೆ. ಅವರ ಸಾಹಿತ್ಯ ಮತ್ತು ಸಮಾಜ ಸೇವೆ ಮಕ್ಕಳಿಗೆ ಪ್ರೇರಣೆಯಾಗಲಿ ಎನ್ನುವ ಉದ್ದೇಶದಿಂದ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಶಾಲೆಯಲ್ಲಿ ಪ್ರತಿ ವರ್ಷ ಅವರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ ಮಾತನಾಡಿದರು. ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ ಸ್ವಾಮಿ ಅಧ್ಯಕ್ಷತೆಯನ್ನು ವಹಿಸಿದರು. ಖಜಾಂಚಿ ಶಿವರಾಜ್ ಹೊಡೇದ್, ಶಾಲೆಯ ಆಡಳಿತಾಧಿಕಾರಿ ಸೌಭಾಗ್ಯವತಿ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಾಹುಲ್, ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಯೋಜಕ ಬಸವರಾಜ್ ಅಷ್ಟಿಗಿ ಉಪಸ್ಥಿತರಿದ್ದರು. ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇವರು ಇರ್ತಾ ಇರಲಿಲ್ಲ ಅಂತಂದ್ರ ಈಗ ನಾವು ಎಲ್ಲಿ ಇರ್ತಿದ್ದೇವೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಿದ್ದೇವೆ. ನಾವು ಕರ್ನಾಟಕದಲ್ಲಿ ಈ ಜಿಲ್ಲೆ ಇರ್ತಾ ಇರಲಿಲ್ಲ. ಈ ಜಿಲ್ಲೆ ಅಷ್ಟೇ ಅಲ್ಲ, ಇಂಥ ಅನೇಕ ಪ್ರಾಂತ್ಯಗಳು ಬೇರೆ ಬೇರೆ ಕಡೆ ಹಂಚಿ ಹರಿದು ಹೋಗ್ತಾ ಇತ್ತು. ಹಾಗಾಗಿ ಕರ್ನಾಟಕವನ್ನ ಏಕೀಕರಣಗೊಳಿಸಿರ್ತಕ್ಕಂತಹ ರೂವಾರಿಗಳಲ್ಲಿ ಕನ್ನಡಿಗರು ಒಂದು 4-5 ಜನರು ಅಂತ ನಾವು ಎಣಿಸಿದ್ರೆ ಅದರಲ್ಲಿ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಕೂಡ ಒಬ್ಬರಾಗಿರ್ತಕ್ಕಂಥವ್ರು. ನಾನು ಅವ್ರ ಇಡೀ ಜೀವನ ಚರಿತ್ರೆನ ನನಗೆ ಹೇಳಿಕ್ ಹೋಗೋದಿಲ್ಲ. ಅವ್ರ 2-3 ಸಂಗತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಸೊಲ್ಲಾಪುರದ ಪ್ರತಿಷ್ಠಿತ ಮಡಿಕೆ ಪರಿವಾರದಲ್ಲಿ ಹುಟ್ಟಿದವರು. ಅವರ ಅಜ್ಜ ಅಜ್ಜಿ ವಾರದ ಮನೆತನದ್ದು. ವಾರದ ಮನೆತನ ಎಷ್ಟು ದೊಡ್ಡ ಶ್ರೀಮಂತರು ಇದ್ರು ಅಂತಂದ್ರೆ ಬ್ರಿಟಿಷರ ಕಾಲಕ್ಕೆ ದೇಶದ 12 ಶ್ರೀಮಂತರಲ್ಲಿ ವಾರದ ಮನೆತನ ಕೂಡ ಒಂದಾಗಿದೆ. ವಾರದ ಮಲ್ಲಪ್ಪನವರು, ಬಾಬಾ ಸಾಹೇಬ್ ವಾರದ ಮೊದಲಾದಂತು. ಆ ವಾರದ ಪರಿವಾರದ ಮೊಮ್ಮಗಳಾಗಿ, ಮಡಿಕೆ ಪರಿವಾರದ ಮಗಳಾಗಿ, ಲಿಗಾಡೆ ಪರಿವಾರದ ಸೊಸೆಯಾಗಿರ್ತಕ್ಕಂತಹ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಕನ್ನಡಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದಾಗಿರ್ತಕ್ಕಂಥ. ಅವರ ಜನ್ಮದಿನ ನಿನ್ನೆ 23 ಜೂನ್ ಅವರ ಜಯಂತ್ಯೋತ್ಸವ ಪ್ರತಿ ವರ್ಷ. ಅದು ನಿನ್ನೆ ರವಿವಾರ ಇರೋದ್ರಿಂದ ಅಣ್ಣವರಿಗೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ಅವರು ಆರಂಭದಲ್ಲಿ ಹೇಳಿದರು.
ಸಂಸ್ಕಾರಯುತವಾದಂತಹ ಒಂದು ಮನೆತನ ಜಯಲಲಿತಾದಿಗಳವರ ಮನೆತನ. ಅದರಲ್ಲೇ ಬೆಳೆದ್ರು. ತಾಯಿ ಸಂಗವ್ವ ಜನಪದ ಗೀತೆಗಳನ್ನ ಹೇಳ್ತಿದ್ರು, ಕಥೆಗಳನ್ನ ಹೇಳ್ತಿದ್ರು. ಅದೆಲ್ಲ ಕೇಳಿ ಅವರು ಬೆಳೆದಿದ್ರು. ಅನೇಕ ಸಂಘಟನೆಗಳನ್ನು ಕಟ್ಟಿದ್ರು ಬಾಲ್ಯದಲ್ಲಿ. ಮಹಿಳೆಯರಿಗಾಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಓದಿಸ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ 16ನೇ ವರ್ಷಕ್ಕ ಅವ್ರ ಮದುವೆ ಆಗ್ತದ. ಲಿಗಾಡೆ ಪರಿವಾರದ ಚನ್ನಬಸಪ್ಪನವರೊಂದಿಗೆ ಮದುವೆ ಆದ್ಮೇಲೆ ಅವರ ಕಷ್ಟದ ದಿನಗಳು ಶುರು ಆಗ್ತವೆ. ಬಹಳ ಸಂಪ್ರದಾಯಸ್ಥ ಮನೆ, ಎಲ್ಲಿಯೂ ಹೊರಗೆ ಹೋಗಂಗಿಲ್ಲ. ಅಂತ ಹೊತ್ತಿನಲ್ಲಿ ಅಲ್ಲಿ ಆ ಮನೆತನಕ್ಕೆ ಹೋದ್ಮೇಲೆ ಅವ್ರಿಗೆ ಬಹಳ ಕಷ್ಟ ಆಗ್ತವೆ. ಅವರ ಅತ್ತೆ ಮತ್ತು ಮಾವರ ಕೈಯೊಳಗ ಅವ್ರು ಇರ್ಬೇಕಾಗ್ತದ. ಆಮೇಲೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿ 12ಕ್ಕೆ ಮತ್ತೆ ಅತ್ತೆ ಕೈಕಾಲು ಒತ್ತಿ ಮತ್ತೆ ಗಂಡನ ಹತ್ರ ಬಂದಾಗ ಏನಾದ್ರೂ ಚನ್ನಬಸಪ್ಪ ಅವ್ರ ತಾಯಿ ಹಿಡಿದು ಕೇಳಿ ಮತ್ತೆ ಹಣತಿ ಮೇಲೆ ಕೋಪ ಮಾಡಿಕೊಂಡು ಸಿಡಿಗಡಿಕೊಂಡು ಇರ್ತಕ್ಕಂಥದ್ದು. ಆಮೇಲೆ ಮಸ್ಕಿನ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರ್ಬೇಕಾಯ್ತು. ಆಮೇಲೆ ಒಂದ್ 4-5 ವರ್ಷ ಆದ್ಮೇಲೆ ಲಿಗಾಡೆ ಪರಿವಾರದಲ್ಲಿ ಮತ್ತೊಬ್ಬ ಹೊಸ ಸೊಸಿ ಬರ್ತಾಳ. ನೆಗಡಿ ಅಂತ ಕರಿತೀವಲ್ಲ, ನೆಗಡಿ ಅಂತ ಬರ್ತಾಳ. ಆಕಿ ಬಹಳ ಶ್ರೀಮಂತ ಮನೆ ಅಕ್ಕಿ ಇರ್ತಾಳ. ಆಕಿ ಬಹಳ ಕಡಕ್ ಇರ್ತಾಳ. ಅವಾಗ ಜಯಲಲಿತಾದಿಗಳೇ ಚಂದ ಅಂತ ಅನ್ಸಿ ಅತ್ತೆ ಮಾವ ಅವ್ರಿಗೆ ಸ್ವಲ್ಪ ಸಡಲ್ ಬಿಟ್ಟ ಮೇಲೆ ಮದುವೆ ಆಗಿ 3 ಮಕ್ಕಳು ಆದ್ಮೇಲೆ ಅವ್ರು ಕನ್ನಡ ಕಲಿತಾರೆ. 3 ಮಕ್ಕಳಾದ್ಮೇಲೆ ಕನ್ನಡ ಕಲಿತು 9 ಕನ್ನಡ ಪುಸ್ತಕಗಳನ್ನು ಬರೀತಾರೆ. ಎಷ್ಟು? 9 ಕನ್ನಡ ಪುಸ್ತಕಗಳನ್ನು ಬರೀತಾರೆ. ತಾಯಿಯ ಪದಗಳು, ಬಂದಿರುವ ಕಲ್ಯಾಣಕ, ತಾರಕ ತಂಬೂರಿ, ಸಾವಿರದ ಪದಗಳು, ಈ ರೀತಿ ಸುಮಾರು 9 ಮಹತ್ವದ ಕೃತಿಗಳನ್ನ ಅವರು ನಮಗೆ ಕೊಟ್ಟಿರ್ತಕ್ಕಂಥ. ಅಂದ್ರೆ ಓದಲಿಕ್ಕೆ ಬರಲಿಕ್ಕೆ ಮನಸ್ಸು ಬೇಕು, ಕನ್ನಡ ಕಲಿಯಲಿಕ್ಕೆ ಮನಸ್ಸು ಬೇಕು. ಅವರು ಮರಾಠಿ ಮತ್ತು ಸಂಸ್ಕೃತ ಆರಂಭದಲ್ಲಿ ಓದಿದ್ರು. ಮದುವೆ ಆದ 3 ಮಕ್ಕಳಾದ ಮೇಲೆ ಕನ್ನಡ ಕಲಿತು ಕನ್ನಡದಲ್ಲಿ ಮಹತ್ವದ ಕೃತಿಗಳನ್ನು ಬರೆದಿದ್ರು. ಜಯಲಲಿತಾದಿಗಳವರು ಅಂತಹ ಕವನ ಸಂಕಲನ ಮೊದಲಾದಂತ ಬರೆದಿದ್ದಕ್ಕೆ ನನಗೆ ಮಹತ್ವ ಅಂತ ಅನಿಸ್ಲಿಲ್ಲ. ಯಾಕೆ ಮಹತ್ವ ಅಂತ ಅನಿಸ್ತು ಅಂತ ಹೇಳಿದ್ರೆ, ಸರ್ವಜ್ಞನ ನಂತರ ತ್ರಿಪದಿಗಳನ್ನ ಬರೆದವರು ಯಾರಾದ್ರೂ ಇದ್ರೆ ಅದೇ ಡಾಕ್ಟರ್ ಜಯಲಲಿತಾದಿಗಳವರು. 5,000 ತ್ರಿಪದಿಗಳನ್ನ ಯಾರ ಬಗ್ಗೆ ಬರೀತಾರ? ಸಿದ್ದರಾಮೇಶ್ವರ ಬಗ್ಗೆ ಬರೀತಾರೆ. ಸೊಗಲಾಪುರದ ಸಿದ್ದರಾಮೇಶ್ವರ ಬಗ್ಗೆ ಒಂದು ಮಹಾಕಾವ್ಯವನ್ನು ಬರೀತಾರೆ. ಸಾಮಾನ್ಯವಾಗಿ ನಮ್ಮ ಮಹಾಕಾವ್ಯಗಳೆಲ್ಲ ಯಾರನ್ನ ಬರ್ತಿದ್ದು? ರಾಮಾಯಣ, ಮಹಾಭಾರತ, ರಾಮ. ಬೀದರ್ ಜಿಲ್ಲೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಕನ್ನಡ ಮಾಧ್ಯಮ ಶಾಲೆ ಇರುವಂಥ ನಮ್ಮ ಜನಸೇವಾ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಡಾಕ್ಟರ್ ಜಯದೇವ ಲಿಗಾಡೆ ಅವರ ಇವತ್ತು ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿತ್ತು. ಡಾಕ್ಟರ್ ಜಯದೇವ ಲಿಗಾಡೆ ಅವರು ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ. ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪ್ರಥಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದು ಈ ಸಂದರ್ಭದಲ್ಲಿ ನಾನು ಅವರನ್ನು ಸ್ಮರಣೆಯನ್ನು ಮಾಡ್ತೀನಿ. ಈ ಭಾಗದ ಏಕೀಕರಣಕ್ಕಾಗಿ ಕರ್ನಾಟಕ ಈ 50ರ ಸಂಭ್ರಮ ಇವತ್ತು ನಾವು ಏನು ಮಾಡ್ತೀವಿ, ಅಂದಿನ ಅವರ ಹೋರಾಟದ ಫಲವಾಗಿಯೇ ಇದೆಲ್ಲವನ್ನು ನಾವು ಇವತ್ತು ಕಾಣ್ಬೋದಾಗಿದೆ. ಅದು ವಿಶೇಷವಾಗಿ ಈ ಗಡಿ ಭಾಗದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಬೇಕು ಅನ್ನೋ ದಿಶೆಯಲ್ಲಿ ಅನೇಕ ಹಲವಾರು ಕಾರ್ಯಗಳನ್ನು ಅವರು ಮಾಡಿದ್ರ ಮೂಲಕ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರ ನೇಮಕ ಮಾಡಿದಿರ್ಬೋದು, ಅನೇಕ ಮಹಿಳೆಯರ ಸಬಲೀಕರಣಕ್ಕಾಗಿ ಬಹಳ ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದಿರ್ಬೋದು. ಈ ಭಾಗದಲ್ಲಿ ಅದು ವಿಶೇಷವಾಗಿ ಸೋಲಾಪುರ ಅದು ಕರ್ನಾಟಕ ಸೇರಬೇಕು ಅಂತಕ್ಕಂಥ ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡದು ಅದು ಕೊನೆ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ ತಾವೇ ಸ್ವತಃ ಇಲ್ಲಿ ಬಸವಸಂದ್ರದಲ್ಲಿ ನೆಲೆಸಿ ತನ್ನ ಕೊನೆಯ ದಿನಗಳನ್ನು ಈ ಭಾಗದಲ್ಲೇ ಕಳೆದಿದ್ದಿರ್ಬೋದು. ಒಟ್ಟಾರೆಯಾಗಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ಸೇರ್ಕೊಂಡು ನೋಡಿದಾಗ ಈ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡುಗೆ ಡಾಕ್ಟರ್ ಜಯದೇವ ಲಿಗಾಡೆ ಅವರಿದೆ. ಹೀಗಾಗಿ ಅಂಥ ಮಹಾತಾಯಿಯವರ ಈಗಾಗಲೇ ನಮ್ಮ ಡಾಕ್ಟರ್ ಬಸವ ಕಲ್ಲೂರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಅವರು ನೆನಪನ್ನು ಮಾಡಿದರು. ಈ ಮುಂಚೆನೇ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ. ಯಾಕಂದರೆ ಈ ಭಾಗದಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದಂಥ, ಉದಾಹರಣೆಗಾಗಿ ಇವತ್ತು ನಾವು
ಬೇಂದ್ರೆ ಅವರ ಪ್ರತಿಷ್ಠಾನವನ್ನು ನೋಡಿರ್ತೀವಿ, ಕೆಲವೊಂದು ಕಾರಂತ ಅವರ ಪ್ರತಿಷ್ಠಾನವನ್ನು ನೋಡಿರ್ತೀವಿ. ಅದಕ್ಕೆ ಈ ಭಾಗದಲ್ಲೂ ಸಹ ಈ ಥರ ಕನ್ನಡಕ್ಕಾಗಿ ಕೆಲಸ ಮಾಡಿರುವಂಥ ಡಾಕ್ಟರ್ ಜಯದೇವಿ ಲಿಗಾಡೆ ಅವರ ಪ್ರತಿಷ್ಠಾನವನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಈಗ ಆಚರಣೆ ಮಾಡಿದ್ವಿ. ಅದ್ರ ಜೊತೆಗೇ ಪ್ರಭು ಕಮಲಿವನ ಇರ್ಬೋದು, ಡಾಕ್ಟರ್ ಪಟ್ಟದೇವರು ಇರ್ಬೋದು, ಈ ಪ್ರತಿಷ್ಠಾನಗಳು ಈ ಭಾಗದಲ್ಲಿ ಆಗಬೇಕು. ಮತ್ತು ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ಇವತ್ತೇನು ಡಾಕ್ಟರ್ ಜಯದೇವಿ ಲಿಗಾಡೆ ಅವರ ಮನಿದೆ, ಅದು ಭಾಳ ದೊಡ್ಡ ಸ್ಮಾರಕವಾಗಿ ಇಡೀ ನಾಡಿಗೆ ಅದು ತೋರಿಸುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಡಾಕ್ಟರ್ ಜಯದೇವಿ ಲಿಗಾಡೆ ಅವರ ಜಯಂತಿಯನ್ನು ಮಾಡಿದ್ದು ನಿಜವಾಗ್ಲೂ ಶ್ಲಾಘನೀಯ ಕಾರ್ಯ. ಹೀಗಾಗಿ ನೀವು ಪರಿಸರನ ಅಂತ ಬಂದಂತ ಹೇಳ್ತೀವಿ. ನಾನು ಸುರೇಶ್ ಸಂಸತ್ತು ಜಿಲ್ಲಾ ಬೀದರ್ ನಗರದ ಜನಸೇವಾ ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇವತ್ತು ನಮ್ಮ ಕನ್ನಡದ ಶಕ್ತಿ, ಕನ್ನಡದ ಕಣ್ಮಣಿ, ಒಬ್ಬ ಮಹಿಳೆ ಆಗಿ ಏನು ಮಾಡಬಹುದು ಅಂತಕ್ಕಂಥ ದೊಡ್ಡ ಹೋರಾಟಗಾರ್ತಿಯವರು, ಕನ್ನಡ ಅಭಿಮಾನಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯವರ ಜಯಂತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಬಹಳ ಭಕ್ತಿ ಮತ್ತು ಸಡಗರಿಂದ ಆಚರಣೆ ಮಾಡಿದ್ದೇವೆ. ವಿಶೇಷವಾಗಿ ಈ ಭಾಗದ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕನ್ನಡಕ್ಕಾಗಿ ದುಡಿದವರು, ಕನ್ನಡಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಶರಣರು ಮತ್ತು ಶರಣರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಯದೇವಿ ತಾಯಿ ಲಿಗಾಡಿಯವರು ಒಬ್ಬರು. ಸೊ ಹಾಗಾಗಿ ನಮ್ಮ ಜನಸೇವಾ ಪ್ರತಿಷ್ಠಾನ ಪ್ರತಿ ವರ್ಷ ಜೂನ್ 23ರಂದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯವರ ಜಯಂತಿ ಮಾಡುವ ಮೂಲಕ ಅವರ ಒಂದು ಚರಿತ್ರೆ, ಅವರ ಒಂದು ಜೀವನ ಪಯಣ, ಅವರ ಒಂದು ಮಾಡಿದಂಥ ಸಾಧನೆಯನ್ನು ಮಕ್ಕಳಿಗೆ ತಿಳಿಸುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಜನಸೇವಾ ಶಾಲೆಯಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಬೀದರಿನ ಹೆಸರಾಂತ ಹಿರಿಯ ಸಾಹಿತ್ಯಗಳು, ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಆದರಣೀಯ ಬಸವರಾಜ ಬಲ್ಲೂರವರು ಭಾಳ ಮಾರ್ಮಿಕವಾಗಿ ಅವರ ಬದುಕು ಬರಹದ ಬಗ್ಗೆ ನಮ್ಮ ಮಕ್ಕಳಿಗೆ ಉಪನ್ಯಾಸ ನೀಡಿದರು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಸಂಸತ್ತಿಯವರು ಅತಿಥಿಗಳಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಹೀಗೆ ಜಯದೇವಿ ತಾಯಿ ಲಿಗಾಡಿಯವರು ಒಬ್ಬ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಗಡಿ ಭಾಗದಲ್ಲಿ ಕರ್ನಾಟಕಕ್ಕಾಗಿ ತಮ್ಮ ಉಸಿರನ್ನು ಬಿಟ್ಟಿರ್ತಕ್ಕಂಥ ಕಟ್ಟಕಡೆ ಅವರ ಒಂದು ಸಮಾಧಿ ನಮ್ಮ ಬಸವ ಕಲ್ಯಾಣದಲ್ಲಿ ನಾವು ನೋಡ್ತೀವಿ. ಆ ಸಮಾಧಿಗೆ ಆದರಣೀಯ ಬಸವರಾಜ ಪಾಟೀಲ್ ಸೇಡಂ ಅವರ ಅನುದಾನದಲ್ಲಿ ಭಾಳ ವಿಶೇಷವಾದಂಥ ಅವರ ಸಮಾಧಿಯನ್ನು ಕೂಡ ನಾವು ಭಾಳ ಅದನ್ನು ಅಭಿವೃದ್ಧಿಪಡಿಸಿ ಬಸವ ಕಲ್ಯಾಣ ಜನರಿಗೆ ಅಂತ ಬೀದರ್ ಜಿಲ್ಲೆ ಜನತೆಗೆ ನಾವು ಸಮರ್ಪಿತ ಮಾಡಿದ್ದೇವೆ. ಎಲ್ಲ ಬೀದರ್ ಜನತೆ ಬಸವ ಕಲ್ಯಾಣದ ಜಯದೇವಿ ತಾಯಿ ಲಿಗಾಡಿಯವರ ಸಮಾಧಿಗೆ ಹೋಗಿ ದರ್ಶನ ಪಡೆದುಕೊಂಡು ಪುನೀತರಾಗಬೇಕಂತ ನಾನು ನಿರೀಕ್ಷಿಸಿದ್ದೇನೆ. ಕೆಲವೇ ಕಾರ್ಯದರ್ಶಿ ವಕ್ಫ್ ಜಮೀನಿನ ಅತಿಕ್ರಮಣ ಮತ್ತು ಖಾತಾ ಸೇರಿದಂತೆ ಇತರೆ ವಿಷಯಗಳ ಕುರಿತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಪರಿಹಾರವನ್ನು ನೀಡಲು ಪ್ರತಿ ತಿಂಗಳು 3 ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತನ್ನು ನಡೆಸಲಾಗುವುದು ಎಂದು ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದರು. ಅವರು ನಗರದ ಹೈದರಾಬಾದ್ ರಸ್ತೆಯಲ್ಲಿರುವಂತಹ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಔಕಾಫ್ ಮಂಡಳಿ ವತಿಯಿಂದ ಹಮ್ಮಿಕೊಂಡಿರುವಂತಹ ವಕ್ಫ್ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊದಲ ಸಲ ವಕ್ಫ್ ಅದಾಲತನ್ನು ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಖಾತಾ, ಸ್ಮಶಾನ ಭೂಮಿ ಸೇರಿದಂತೆ ಇತರೆ ವಕ್ಫ್ ಜಮೀನಿಗೆ ಸಂಬಂಧಿಸಿದ ಒಟ್ಟು 178 ಅಹವಾಲುಗಳು ಜನರಿಂದ ಬಂದಿದ್ದು, ಈ ಕುರಿತು ಚರ್ಚಿಸಿ ಅವುಗಳಿಗೆ ಪರಿಹಾರವನ್ನು ನೀಡಲು ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದೇನೆ ಎಂದು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಗೆ 3 ದಿನ ಸಮಯ ನೀಡಿ ನಮ್ಮ ಜಿಲ್ಲೆಯ ವಕ್ಫ್ ಭೂಮಿಯ ಸಮಸ್ಯೆಗಳನ್ನು ಆಲಿಸುತ್ತಿರುವುದಕ್ಕೆ ಜಿಲ್ಲೆಯ ಎಲ್ಲ ಜನರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಬೀದರ್ ಜಿಲ್ಲೆಗೆ ಜಮೀರ್ ಅಹಮದ್ ಖಾನ್ ಬರ್ತಾರೆ ಎಂದಾಗಲೇ ಬಾಕಿ ಇರುವ ವಕ್ಫ್ ಜಮೀನಿನ ಅರ್ಧ ಸಮಸ್ಯೆಗಳಿಗೆ ಅಧಿಕಾರಿಗಳು ಪರಿಹಾರ ನೀಡಿದ್ದಾರೆ ಮತ್ತು ಇತರೆ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಅಬ್ದುಲ್ ಜಬ್ಬಾರ್, ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷರಾದ ಅನ್ವರ್ ಪಾಷಾ, ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ಖಾನ್, ಕಾಂಗ್ರೆಸ್ ಮುಖಂಡರಾದ ಅಯಾಜ್ ಖಾನ್, ಮನ್ನನ್ ಸೇಠ್ ಸೇರಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಜಿಲ್ಲಾ ವಕ್ಫ್ ಬೋರ್ಡ್, ಬೀದರ್ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. मेहरबानी करके आप इधर से चालू करो करके उन्होंने रिक्वेस्ट किया था. उनकी रिक्वेस्ट के ऊपर आज इधर के अंदर वक्फ अदालत हुई है. वक्फ अदालत के अंदर टोटल हमारे अंदर 170 प्लाट आके आए. टोटल 170 प्लाट के अंदर जो ग्रांट्स का जो है, जो मस्जिद के जो कॉम्पाउंड करना है, जो मस्जिद की रिनोवेशन करना है, उसके 70 रुपये ग्रांट आई है. मई को चली जाएगा 70 सर्वे करा रहे.
जिधर एनक्रोचमेंट हो रहा, जिधर प्रॉब्लम हो रहा, वैसी जगह कॉम्पाउंड डालना करके हम लोग डिसाइड किए। हम लोग सर्वे कराए, सर्वे के अंदर जिधर के अंदर कोई तो प्रॉब्लम है, एनक्रोचमेंट जिधर हो रहा वैसी जगह में कॉम्पाउंड बनाना करके तय करके एक डिसीजन हम लोग ने हैबिटेट सेंटर को दिया हुआ है। एक हेक्टेयर को 21 लाख रुपए लेता, एक ऐसा ये डिजाइन का कॉम्पाउंड बना के वक्फों से जिधर प्रॉब्लम होकर 100 बनाने से 1000 बनाने से 100 बनाएंगे, साल में 1000 बनाने से 100 बनाएंगे। एक डिजाइन से बना के ये इधर भी जाएगी तो मालूम पड़ना चाहिए कि ये वक्फों की प्रॉपर्टी है, ये हरियाणा कलर का बना के ये वक्फों की प्रॉपर्टी बनाना करके ये हम लोग और इंशाअल्लाह वो स्कीम जो है हम इधर से वो पता नहीं इधर से शुरू करें। अभी जो 18 हत्या जो है हमारे पास अभी जो 18 हत्या जो हमारे पास है उसके बाद में सर्वे करा को जो इंक्रोचमेंट होना जो इम्पोर्टेंट जरूरी है 3-4 तुम्हें आइडेंटिफाई करके अगर तुम्हें दिया तो मुझे वो इंशाल्लाह इमीडिएट 1 महीने के अंदर वो ऊपर का कॉम्पाउंड डालने का एक मॉडल कॉम्पाउंड ठीक है। तो काम नहीं तो वो कोर्ट प्रॉपर्टी को सी जो प्राइवेट प्रॉपर्टी को सी गवर्नमेंट प्रॉपर्टी को सी क्या नहीं मालूम पड़ रहा, जैसा प्रॉपर्टी लेके हमें मालूम पड़ना कि भाई ये वो कोर्ट की प्रॉपर्टी है, हर एक तरह का जवाब है ना। ये 1000 जगह के हिसाब से इसको से जाता ये जगह हमारा नहीं होता, ये रईकरा का जगह होता है। रईकरा के हिसाब से हम लोग बनाना करते हैं और हर तालुके के अंदर रही का थोड़ा बालू लेके थोड़ा सीमेंट लेके वो 10 लाख का मेटेरियल करके क्या करते वो कॉम्पाउंड कुछ नहीं होता। 30 लाख ना होने की वजह से आपके पास 30 लाख ना होने की वजह से इसीलिए हम लोग ने क्या डिसाइड किया पूरे डिस्ट्रिक्ट के अंदर क्या करो पूरे 224 काउंसिल का भी मैं एक सर्वे करा रहा हूँ। और सर्वे के अंदर क्या है अभी बहुत सी जगह हर जगह हम लोग एक साथ में नहीं जा सकते, एक साथ में हर जगह एक ಸ್ವಲ್ಪ ಸೌಂಡ್ माइक दोनों भी हर जगह जितने भी आपके एप्लीकेशन आए हैं, जितने भी इश्यूज है बिदर डिस्ट्रिक्ट के, वो कल मैं भी हूँगा उस मीटिंग में और हमारे जमीर साहब भी रहेंगे और वक्फ बोर्ड के सदर स्टेट के वो भी रहेंगे, हमारे बिदर डिस्ट्रिक्ट के वक्फ बोर्ड के सदर जनाब फिरोज खान भी रहेंगे। तो मेन मकसद ये है कि मेन इश्यूज पे कल हमारी बात होगी और अभी जमीर साहब आने वाले हैं बल्कि ये 8 दिन से चर्चा होने पे हमारे असिस्टेंट कमिश्नर ने तहसीलदार ने वक्फ के ऑफिसर ने कम से कम 100 लोगों का जो रजिस्ट्रेशन म्यूटेशन उनके बाद अब तक खाते चेंज नहीं हुए थे, ये 8 दिन में एसी डीसी तहसीलदार और सभी लोग इसका म्यूटेशन कर चुके हैं। ऑलरेडी हमारे पास लिस्ट आई है, एक दिन में कम से कम 100 लोगों के खाते म्यूटेशन ट्रांसफर्स, क्योंकि तो मीटिंग में जमीर साहब किसी को छोड़ते नहीं, ऑन द स्पॉट वही उसका एक्शन लिया जाता है। तो उससे पहले हुए अभी जो बचे तो है उसको हम तुम्हारे प्रॉब्लम को कल इंशाल्लाह वो सॉल्व करेंगे। और नई नई स्कीम है, मैनिटी में आने के बाद 5 साल बीजेपी गवर्नमेंट में पूरे बंद हो गए थे, स्कॉलरशिप बंद हो गए थे, बच्चे फॉरेन में जाके पढ़ने के लिए बंद हो गए थे, स्कूल कॉलेज कई बंद हो गए थे। तो बिदर में भी कम से कम 50 करोड़ रुपए के पीयू कॉलेज 1 to 10 मोरना कॉलेज सैंक्शन किए हैं, पैसे भी भेजे, कई रोड रेल कॉलोनीज के लिए पेमेंट भी दिए। तो आप आने के बाद हमारे चीफ मिनिस्टर सिद्धरामैया जी को बोल के मैं भी साथ ही साथ कई मीटिंग्स में लड़के झगड़ के आप कम से कम 3 से 4 हजार करोड़ रुपए लिए यहाँ पे। मैं खाली एक मैनिटीज की बात कर रहा हूँ, हाउसिंग सवाल वो तो अलग है। तो इसके लिए हम बिदर की पूरी जनता और हम सब आप लोग एक इतने स्ट्रॉन्ग मैनिटी में लीडर है उनके लिए दुआएं भी करें और हमेशा साथ यहाँ आने के बाद भी करते हैं, बेगूर में भी जो भी समस्या है जो भी प्रॉब्लम सॉल्व करते हैं। तो इसके लिए बिदर में मेरे को एक प्यू वुमेन्स डिग्री कॉलेज के सभी नए मैनिटीज में भी फुल फ्लेज प्राइमरी 1 to 10 ऐसे कई स्कीम्स दिए हैं, कई
अभी खबरस्तान में ज्यादा एप्लीकेशन आए हैं और इंशाल्लाह जितने एप्लीकेशन आए हैं हम कल बैठ के एप्लीकेशन होंगे, बाउंड्री वॉल्स होंगे, कल बैठ के हम उसको पूरा सॉल्व करेंगे। इतना बोलते हुए मैं सभी ನಾಯಿಕೊಡೆಗಳಂತೆ ಎಲ್ಲೆಂದರಲ್ಲಿ ಎದ್ದು ನಿಂತಿರುವ ಕೋಚಿಂಗ್ ಸೆಂಟರ್ಗಳಿಗೆ ಇದೀಗ ಶಾಕ್ ಕಾದಿದೆ. ಬೀದರ್ ನಗರದ ನರ್ಚರ್ ಕೋಚಿಂಗ್ ಸೆಂಟರ್ ಜಿಎಸ್ಟಿ ತೆರಿಗೆ ಪಾವತಿಸದೆ ಸರ್ಕಾರಕ್ಕೆ ವಂಚನೆ ಮಾಡಿದ ಘಟನೆಯೊಂದು ನಡೆದಿದೆ ಎಂದು ಈ ಕೇಂದ್ರದ ಮೇಲೆ ಸರ್ಕಾರಿ ಒಂದು ಸರಕು ಸೇವಾ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರ ಒಂದು ನೇತೃತ್ವದಲ್ಲಿ ದಾಳಿ ನಡೆದಿದೆ. ಮಕ್ಕಳ ಹತ್ತಿರ ಶುಲ್ಕವನ್ನು ಪಡ್ಕೊಂಡು 2-3 ಕೇಂದ್ರಗಳ ಹೆಸರಿನಲ್ಲಿ ರಸೀದಿಯನ್ನು ನೀಡ್ತಾ ಇದ್ರು ಎನ್ನಲಾಗಿದೆ. ಸುಮಾರು 2 ಕೋಟಿಗೂ ಅಧಿಕ ವ್ಯವಹಾರ ಹೊಂದಿದ್ದ ಈ ಕೇಂದ್ರ ಶೇಕಡ 18% ಜಿಎಸ್ಟಿ ಪಾವತಿ ಮಾಡುವಲ್ಲಿ ಮೋಸ ನಡೆಸಿದೆ ಎಂಬ ಮಾಹಿತಿಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಪುಸ್ತಕ, ಟಿ ಶರ್ಟ್ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪೂರೈಸುವಂತಹ ಮತ್ತಿತರ ಶಾಲಾ ಕಾಲೇಜುಗಳ ವಸ್ತುಗಳ ಬೆಲೆ ಮಾರುಕಟ್ಟೆ ದರಕ್ಕಿಂತ 2-3 ಪಟ್ಟು ಹೆಚ್ಚಿರುವುದನ್ನು ಗಮನಿಸಲಾಗಿದೆ. ನೀಟ್ ಆಗಿರಬಹುದು, ಸಿಇಟಿ ಕೋಚಿಂಗ್ ಆಗಿರಬಹುದು, ಮತ್ತಿತರ ತರಬೇತಿ, ಒಂದು ರಿಪೀಟರ್ ತರಬೇತಿ, ಇವುಗಳಿಗೂ ಕೂಡ ಆಯಾ ಖಾಸಗಿ ಶಾಲಾ ಕಾಲೇಜುಗಳು ಜಿಎಸ್ಟಿ ಪಾವತಿಸುವುದು ನಿಯಮವಾಗಿರುತ್ತದೆ ಎನ್ನುವಂಥ ಮಾತನ್ನು ಸರಕು ಸೇವಾ ಒಂದು ತೆರಿಗೆಯ ಸಹಾಯಕ ಆಯುಕ್ತರಾಗಿರುವಂಥ ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ನಾಯಿಕೊಡೆಗಳಂತೆ ಎಲ್ಲೆಂದರಲ್ಲಿ ಎದ್ದು ನಿಂತಿರುವ ಕೋಚಿಂಗ್ ಸೆಂಟರ್ಗಳಿಗೆ ಇದೀಗ ಶಾಕ್ ಕಾದಿದೆ. ಬೀದರ್ ನಗರದ ನರ್ಚರ್ ಕೋಚಿಂಗ್ ಸೆಂಟರ್ ಜಿಎಸ್ಟಿ ತೆರಿಗೆ ಪಾವತಿಸದೆ ಸರ್ಕಾರಕ್ಕೆ ವಂಚನೆ ಮಾಡಿದ ಘಟನೆಯೊಂದು ನಡೆದಿದೆ ಎಂದು ಈ ಕೇಂದ್ರದ ಮೇಲೆ ಸರ್ಕಾರಿ ಒಂದು ಸರಕು ಸೇವಾ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರ ಒಂದು ನೇತೃತ್ವದಲ್ಲಿ ದಾಳಿ ನಡೆದಿದೆ. ಮಕ್ಕಳ ಹತ್ತಿರ ಶುಲ್ಕವನ್ನು ಪಡ್ಕೊಂಡು 2-3 ಕೇಂದ್ರಗಳ ಹೆಸರಿನಲ್ಲಿ ರಸೀದಿಯನ್ನು ನೀಡ್ತಾ ಇದ್ರು ಎನ್ನಲಾಗಿದೆ. ಸುಮಾರು 2 ಕೋಟಿಗೂ ಅಧಿಕ ವ್ಯವಹಾರ ಹೊಂದಿದ್ದ ಈ ಕೇಂದ್ರ ಶೇಕಡ 18% ಜಿಎಸ್ಟಿ ಪಾವತಿ ಮಾಡುವಲ್ಲಿ ಮೋಸ ನಡೆಸಿದೆ ಎಂಬ ಮಾಹಿತಿಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಪುಸ್ತಕ, ಟಿ ಶರ್ಟ್ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪೂರೈಸುವಂತಹ ಮತ್ತಿತರ ಶಾಲಾ ಕಾಲೇಜುಗಳ ವಸ್ತುಗಳ ಬೆಲೆ ಮಾರುಕಟ್ಟೆ ದರಕ್ಕಿಂತ 2-3 ಪಟ್ಟು ಹೆಚ್ಚಿರುವುದನ್ನು ಗಮನಿಸಲಾಗಿದೆ. ನೀಟ್ ಆಗಿರಬಹುದು, ಸಿಇಟಿ ಕೋಚಿಂಗ್ ಆಗಿರಬಹುದು, ಮತ್ತಿತರ ತರಬೇತಿ, ಒಂದು ರಿಪೀಟರ್ ತರಬೇತಿ, ಇವುಗಳಿಗೂ ಕೂಡ ಆಯಾ ಖಾಸಗಿ ಶಾಲಾ ಕಾಲೇಜುಗಳು ಜಿಎಸ್ಟಿ ಪಾವತಿಸುವುದು ನಿಯಮವಾಗಿರುತ್ತದೆ ಎನ್ನುವಂಥ ಮಾತನ್ನು ಸರಕು ಸೇವಾ ಒಂದು ತೆರಿಗೆಯ ಸಹಾಯಕ ಆಯುಕ್ತರಾಗಿರುವಂಥ ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ದುಬಾರಿ ಕಾರಿನ ಮೇಲೆ ಮರವೊಂದು ಉರುಳಿದ ಘಟನೆ ಬೀದರ್ ನಗರದಲ್ಲಿ ಜರುಗಿದೆ. ಬೀದರ್ ನಗರದ ಕೆಬಿ ಎದುರುಗಡೆಯ ರಾಘವೇಂದ್ರ ಮಂದಿರದ ಬಳಿ ಮಳೆ ಗಾಳಿಗೆ ಮರವೊಂದು ಧರೆಗೆ ಉರುಳಿದೆ. ರಸ್ತೆಯ ಪಕ್ಕಕ್ಕೆ ನಿಂತಿದ್ದ ದುಬಾರಿ ಕಾರಿನ ಮೇಲೆ ಮರವೊಂದು ಬಿದ್ದ ಪರಿಣಾಮವಾಗಿ ಕಾರು ಜಖಂಗೊಂಡಿದೆ. ಇದರಿಂದಾಗಿ ಕೆಲ ಹೊತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈಗಾಗಲೇ ಹವಾಮಾನ ವರದಿ ಶನಿವಾರದಿಂದ ಸಾಕಷ್ಟು ಮಳೆಯಾಗಲಿದೆ ಎನ್ನುವಂಥ ಮುನ್ಸೂಚನೆ ಕೂಡ ನೀಡಿತ್ತು. ಹಾಗಾಗಿ ಶನಿವಾರ ಮತ್ತು ರವಿವಾರದ ಮಧ್ಯರಾತ್ರಿ ಮತ್ತು ಹಗಲಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ, ಗಾಳಿ ಮಳೆಯಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಜನರಲ್ಲಿ 2-3 ದಿವಸಗಳಲ್ಲಿ ಒಂದು ಸುಮಾರು 8 ಮಿಲಿಮೀಟರ್ಗೂ ಜಿಲ್ಲೆಯಲ್ಲಿ ಸಾಕಷ್ಟು ಅಧಿಕ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಹೆಚ್ಚು ಕಡಿಮೆ ಮಳೆ ಬೀಳ್ತಾನೇ ಇದೆ. ಹೀಗಾಗಿ ಬೃಹತ್ ಮರ ಗಾಳಿಗೆ ನೆಲಕ್ಕುರುಳಿದ ಒಂದು ಕಾರು ಜಖಂಗೊಂಡಿರುವಂಥ ಸನ್ನಿವೇಶ ಇದೀಗ ತಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಮಳೆ ಬೆಳಿ ಬಂತು ಅಂದ್ರೆ ಅದು ಡಾಕ್ಯುಮೆಂಟ್ ಅವಂತ ತೆಗೆದು ಪಟ್ಟಿ ಹಾಕಿ ಎಬ್ಸ್ಕೋಬೇಕಂತ ಪಟ್ಟಿ ಲೈಟ್ ತೆಗೆದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.